ವೇಟ್ ಮಾಡಕ್ಕೆ ನೀನು ದಯಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೊಲಕ್ಕೆ ಹೋಗ್ತಾ ಇದ್ದೀವಿ. ಸಂಡೇ ಸ್ಪೆಷಲ್ ಆದ ಪ್ರಯುಕ್ತ ಹೊಲದಲ್ಲಿ ಯಾವ್ಯಾವ ತರಹದ ಹಣ್ಣುಗಳು, ತರಕಾರಿಗಳು ಮತ್ತು ಅಲ್ಲಿ ಸಿಗುವಂತಹ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ನಾವು ಇವತ್ತು ಸಿದ್ಧರಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇವರು ನಮ್ಮ ಬ್ರದರು, ಇವನು ನಮ್ಮ ಇವನು ದೊಡ್ಡವನು ನೋಡ್ರಿ. ಇಲ್ಲಿ ನೋಡ್ತಾ ಮರ್ತ ಹೊಡಿತಿದ್ದು ಗಿಡ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಂಡೇ ಸ್ಪೆಷಲ್ಲು ಪಪ್ಪಾಯಿನ ಹಂಟಿಂಗ್ ಮಾಡಕ್ಕೆ ಬಂದಿದ್ದೀವಿ. ನಮ್ಮ ಹೊಲದಲ್ಲಿ ಇದು ನೋಡ್ತಿರ್ಬೋದು, ಅಲ್ಲಲ್ಲಿ ಪಪ್ಪಾಯಿ ಗಿಡಗಳನ್ನ ಹಾಕಿದ್ವಿ. ಆ ಪಪ್ಪಾಯಿ ಗಿಡದಲ್ಲಿ ನೋಡ್ರಿ, ನಾನು ಇದಕ್ಕೇನು ಗೊಬ್ಬರನ ಹಾಕಿಲ್ಲ. ಈ ಕಡೆ ನಾನು ಯಾವುದೇ ರೀತಿ ಸರ್ಕಾರಿ ಗೊಬ್ಬರ ಆಗಿರ್ಬೋದು ಏನು, ಬರೀ ನೀರು ಅಷ್ಟೇ. ಏನು ಅಡಿಕೆ ಗಿಡಕ್ಕೆ ನೀರು ಹೋಗ್ತದವಲ್ಲ, ಅವೇ ನೀರಿನ ಮುಖಾಂತರ ಡ್ರಿಪ್ಪಿಗೆ ಬಿಟ್ಟಿದ್ವಿ. ನೋಡ್ರಿ, ಇದು ಕೆಮಿಕಲ್ ಫ್ರೀ ಪ್ರಾಡಕ್ಟ್. ಗಿರಿ ನಿನ್ನ ಪಪ್ಪಾಯ ಇದು ಆರ್ಗ್ಯಾನಿಕ್ ಪಪ್ಪಾಯಿ ಅಂತ ಹೇಳ್ಬೋದು. ಯಾವ ರೀತಿ ಕೆಮಿಕಲ್ ಇಲ್ಲ. ಗಿರಿ ಇದೇನು ಇಷ್ಟು ಕೆಂಪು ಆಗ್ಬಿಟ್ಟು ಸಣ್ಣ ಮಸ್ತ್ ಆಯ್ತು ನೋಡಿ, ಚೆನ್ನಾಗಿದೆ ನೋಡಿ. ಈ ಥರ ನೀವು ಗೊಬ್ಬರ ಹಾಕಿದ್ರೂ ಬರೋದಿಲ್ಲ. ನೋಡಿ ನಮ್ಮದು ಯಾವುದೇ ರೀತಿ ಗೊಬ್ಬರನೇ ಇಲ್ಲನೇ ಯಾವ ರೀತಿ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು. ಸೈಜ್ ಆಗಿರ್ಬೋದು, ಸೂಪರ್ ಆಗಿದೆ ಸೈಜು. ಹಣ್ಣು ಭಾಳ ಸ್ವೀಟ್ ಇರುತ್ತೆ ಇದು. ಯಾಕೆನಾ ಕಡೆ ಕೇಳೋ ಬೇಗ. ಮಳೆಗಾಲ ಮುಗಿತಪ್ಪ ಅಂದರೆ ಇದೊಂದು ಸಮಸ್ಯೆ ನೋಡ್ರಿ. ಯಾಕಂದರೆ ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈಗ ಬೋರ್ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇರೋದಂದ್ರೆ ನಮ್ಮ ಟಿ ಸಿ ನೋಡ್ಬೋದು. ಆ ಟಿ ಸಿಗೆ ಪಾಪ ಓವರ್ಲೋಡೆಡ್ ಆಗಿ ಹಗಲಗಳ ಇಲ್ಲಿ ಫೀಸ್ ಎಗರ್ತಾ ಇರುತ್ತೆ. ಇದೊಂದು ಎಗರ್ತಾ ಇರುತ್ತೆ, ಫೀಸ್ ಆಗ್ಲಾಗ್ಲೇ ಎಗರ್ತಾ ಇರುತ್ತೆ. ಅದಕ್ಕೆ ನಮ್ಮ ಹೊಲದಲ್ಲಿ ಕುಮಾರಣ್ಣವರು ಆಪತ್ ಬಾಂಧವನ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಅವರು ಇಲ್ಲ ಅಂದರೆ ನಮಗೆ ನೀರೇ ಇಲ್ಲ. ನೋಡ್ರಿ, ಫೀಸ್ ಐತೆ, ಇವರೇ ಬಂದು ಫೀಸ್ ಹಾಕಿ ಚಡ್ರ ಬಿಡ್ರಿ ಅಂತ ತಡಿ ಈಗ ಎಲ್ಲರ. ತೊಳೆಸ್ಕೊಡ, ಅವೆಲ್ಲ ತೆಗಿಯ, ಬೀಜ ಅದಾವಲ್ಲ ತೆಗಿಯವು. ತೆಗಿಬೇಡ.